ಕಲಬುರಗಿ ನಗರದ ನ್ಯಾಷನಲ್ ಟೆಕ್ಸ್ಟೈಲ್ ಎಂಎಸ್ಕೆ ಮಿಲ್ ಕಾರ್ಖಾನೆ 2002ರಲ್ಲಿ ಸ್ಥಗಿತಗೊಳ್ಳುವ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ವ್ಯಾಲೆಂಟರಿ ರಿಟೈರ್ಮೆಂಟ್ನಲ್ಲಿ 123 ಕಾರ್ಮಿಕರ 75,000 ರೂಪಾಯಿ ಕಡಿತಗೊಳಿಸಿ ಮನೆಗಳು ಕಾರ್ಮಿಕರ ಹೆಸರಿಗೆ ವಿತರಣೆ ಮಾಡುವುದಾಗಿ ತಿಳಿಸಿದ್ದಾರೆ. ಆದರೆ 23 ವರ್ಷ ಕಳೆದರೂ ಕೂಡ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡದ ಕಾರಣ ಕೇಂದ್ರ ಕಾರ್ಮಿಕ ಸಚಿವೆ ಶ್ರೀಮತಿ ಶೋಭಾ ಕರಂದ್ಲಾಜೆರವರಿಗೆ ಮನೆಗಳ ಹಂಚಿಕೆ ಪತ್ರ ನೀಡಬೇಕೆಂದು ಕಾರ್ಮಿಕರೆಲ್ಲರೂ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಣ್ಣರಾಯ್ ರೆಡ್ಡಿ, ಷಣ್ಮುಖಪ್ಪ ಮಂಗನೂರು, ಸದಾಶಿವ ಕುಕನೂರ್ ಹಾಗೂ ಎಲ್ಲ ಕಾರ್ಮಿಕರು ಉಪಸ್ಥಿತರಿದ್ದರು. ನಾವು MSK ಮಿಲ್ LTCಗೆ ಎಂಪ್ಲಾಯೀಸ್ ಮಾತಾಡ್ತಾ ಇದ್ದೀವಿ. 123 ಮಂದಿದು ನಾವು ಮಿಲ್ ಬಿಡೋತ್ತಿಗೆ ನಮ್ಮ ಸರ್ವಿಸ್ ಅಮೌಂಟ್ನಾಗ 75,000 ರೂಪಾಯಿ 125 ಮಂದಿ ಕ್ವಾರ್ಟರ್ಸ್ ಎಲ್ಲ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ಕೊಂಡಾರ. ಇಲ್ಲಿ ತನಕ ಏನೂ ಕೊಡಲಿಲ್ಲ. 2011ದಾಗ ಒಂದ್ಸಲ NTC ಲೆವೆಲ್ NTC GM ಆಫೀಸ್ ಲೆವೆಲ್ ಒಂದು ಮೀಟಿಂಗ್ ಆಯಿತು. ಅವಾಗ ಕೊಡ್ತೀವಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಯಾರ. 24x30 ಮತ್ತು ಕೊಡ್ತೀವಿ ಅಂತ ಹೇಳ್ಯಾರ. ಈಗಪ್ಪ ಅಂದ್ರೆ ಇಲ್ಲಿ ತನಕ ಏನೂ ಕೊಟ್ಟಿಲ್ಲ ನಮ್ಗೆ. ನಾವು ಇದೇ ತಿರದಿ ಈಗ ಸದ್ಯಪ್ಪ ಅಂದ್ರೆ ಎಲ್ಲ ಕ್ವಾರ್ಟರ್ಸ್ಗಳು ಮಳೆ ಬಂದು ಬಿದ್ದು ಹೋಗ್ಲಿಕ್ಕೈತವ. ಇನ್ನೂ ಯಾರು ಏನು ಕೇಳಿಲ್ಲ. ಅದಕ್ಕೆ ಇದು NTC ಅವ್ರು ಕೇಳಿದ್ರೆ ಕಪ್ಪೆ ಕುಂತಾರ, ದಿಲ್ಲಿ ಕೇಳಂತಾರ, ದಿಲ್ಲಿಯವರು ಇಲ್ಲ. ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಸ್ವಲ್ಪ ನಮ್ಮ ಕಡೆ ಗಮನ ಹರಿಸಿ ಈ ಬಡ ಕುಟುಂಬಕ್ಕೆ ಇದೊಂದು ಸಹಾಯ ಮಾಡಬೇಕು. ಹಿಂದೂಸ್ತಾನದಾಗ ಎಲ್ಲರಿಗೂ ನಾವು 200 ಘರ್ ಬನಾರ 1 लाख घर ಬನಾರ ಅಂತ ನಮ್ಮ ಇದ್ದೀವಿ ಘರ್ ಬಿಡಿಸ್ಲಕತ್ತೆ. ನೀವು ದಯಮಾಡಿ ನಮ್ಮ ಕಡೆಗೆ ಇದು ಗಮನ ಹರಿಸಿ ನಮ್ಮ ಕ್ವಾರ್ಟರ್ಸ್ ನಮ್ಮ ಹೆಸರಲ್ಲಿ ಕೊಡಬೇಕಾಗಿ ವಿನಂತಿ.